ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಝೂಗೆ ಹೋಗೋಣ ಅಂದ್ಕೊಂಡು ಝೂಯಿಂದ ನೆಕ್ಸ್ಟ್ ಎಕ್ಸಿಬಿಷನ್ಗೆ ಹೋಗೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಟೈಮಲ್ಲಿ ಯಾರೂ ಆಚೆ ಬರಲ್ಲ. ನಾನು ಅಷ್ಟು ಒಂದು ವರ್ಷ ಆಯ್ತೇನು, ನನಗೆ ಪ್ರೆಗ್ನೆನ್ಸಿ ಮುಂಚೆ ಲೈಟಾಗಿ ಒಂದು ಆಪ್ರೇಷನ್ ಆಗಿತ್ತು. ಸೊ ಆವಾಗಲಿಂದ ಆಚೆನೇ ಬಂದಿರಲಿಲ್ಲ. ಫುಲ್ ರೆಸ್ಟ್, ಸಡನ್ನಾಗಿ ಪ್ರೆಗ್ನೆಂಟ್, ಮತ್ತು ನಾನು ಪೇಯ್ನಲ್ಲಿ ಮತ್ತು ಡೆಲಿವರಿ, ಸೊ ಆಚೆನೇ ಬಂದಿರಲಿಲ್ಲ. ಸೊ ಇವತ್ತು ಹೋಗೋಣ, ದಸರಾ ನೋಡ್ದಂಗೆ, ಆಮೇಲೆ ಲೈಟಿಂಗ್ಸ್ ನೋಡ್ದಂಗೆ ಇರುತ್ತೆ ಅಂದ್ಬಿಟ್ಟು ಬಂದ್ವಿ. ನಾನು, ನಮ್ಮ ಅತ್ತೆ ಅಂದರೆ ಹಸ್ಬೆಂಡ್ ಅವರ ಅಮ್ಮ, ಮತ್ತು ಅಮ್ಮನ ತಮ್ಮನ ಹೆಂಡ್ತಿ, ಅವ್ರು ನಂಗೆ ಅಮ್ಮ ಆಗಬೇಕು. ಸೊ 3 ಜನನು ನಂಗೆ ಪಾಪನ ಕರ್ಕೊಂಡು ಬಂದ್ವಿ. ನನ್ನ ಮಗಳು ಫಸ್ಟ್ ಟೈಮ್ ನಂಗೆ ಕರ್ಕೊಂಡು ಬರ್ತಾಯಿದ್ದೆ ಝೂಗೆ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೆ, ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಏನು ಅಂತ. ತುಂಬಾ ಇಷ್ಟಪಟ್ಟಳು. ನಾನು ಅಂದ್ಕೊಂಡೆ, ಅವಳಿಗೆ ಪ್ರಾಣಿಗಳು ಭಾರಿ ಇಷ್ಟ. ಅದರ ಆನೆ ಆಗಲಿ, ಕುದುರೆ ಆಗಲಿ ಹೋಗ್ತಿದೆ ಮತ್ತು ತುಂಬ ಇಷ್ಟಪಡೋಳು. ಸೊ ಝೂ ಅಲ್ಲಿ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾಳೆ ಅಂತ ಅಂದ್ಕೊಂಡೇ ಕರ್ಕೊಂಡೋಗಿದ್ದೆ. ಅದಕ್ಕಿಂತ ಜಾಸ್ತಿನೇ ರಿಯಾಕ್ಟ್ ಮಾಡೋದು. ಅಮ್ಮ ಅಲ್ಲಿ ನೋಡಿ, ಅಮ್ಮ ಇಲ್ಲಿ ನೋಡಿ ಅಂತ ಅಂದ್ಕೊಂಡು ತುಂಬಾ ಖುಷಿ ಹೇಳ್ತಾಯಿದ್ಲು. ನನಗಂತೂ ಅವಳು ನೋಡೇ ಖುಷಿ ಆಗೋಯಿತು ಜಾಸ್ತಿ. ಸೊ ಇಲ್ಲಿ ನೈಟ್ ಎಕ್ಸಿಬಿಷನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಇಲ್ಲಿಂದ ಹೋದ್ಮೇಲೆ ಹೆಂಗಿರುತ್ತೆ ನೋಡಬೇಕು. ತುಂಬಾ ಎಂಜಾಯ್ ಮಾಡಿದೆ. ಎಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಏಕೆಂದರೆ ತುಂಬಾ ವಿಡಿಯೋಸ್ ಕ್ಲಿಪ್ಸ್ ಇದ್ದು. ಆದಷ್ಟು ಎಲ್ಲ ಪ್ರಾಣಿ ಪಕ್ಷಿಗಳು ಕೂಡ ಕ್ಯಾಪ್ಚರ್ ಆಗೋ ಥರ ಟ್ರೈ ಮಾಡಿದ್ದೀನಿ. ಹಾಗೆ ತುಂಬ ವಿಡಿಯೋ ಇತ್ತಲ್ಲ ಅಂದ್ಬಿಟ್ಟು ಎಲ್ಲನೂ ಸ್ವಲ್ಪ ಮಾಡಿ ಹಾಕಿದ್ದೀನಿ. ನನ್ನ ಮಗಳಂತೂ ಅದು ಇದು ಅಂತ ಹೇಳ್ತಾನೆ ಇದ್ಲು. ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ಲು. 2 ಡ್ರೆಸ್ ಚೇಂಜ್ ಮಾಡಿದೆ. ಫಸ್ಟ್ ಡ್ರೆಸ್ಸಲ್ಲಿ ಆಫ್ ನೋಡಿ ಇನ್ನೊಂದು ಡ್ರೆಸ್ ಮತ್ತೆ ಮಲ್ಕೊಂಡ್ಳು. ಮತ್ತು ಇನ್ನೊಂದು ಡ್ರೆಸ್ ಚೇಂಜ್ ಮಾಡಿ ಅವಳನ್ನ ಕರ್ಕೊಂಡು ಹೋಗಿದ್ದಾಯಿತು. ಫುಲ್ ಎಲ್ಲ ರೆಡಿ ಆಗಿದ್ರು ಮೇಡಮ್ ಅವರು. ಈಗ ನೆಕ್ಸ್ಟ್ ಎಲ್ಲ ಒಂದು ಪಕ್ಷಿ ಪಾರ್ಟ್ ಮುಗಿದ್ಮೇಲೆ ನೆಕ್ಸ್ಟ್ ಪ್ರಾಣಿಗಳು ನೋಡೋಕೆ ಹೋದ್ವಿ. ಅಲ್ಲಂತೂ ತುಂಬಾ ಎಂಜಾಯ್ ಮಾಡಿದ್ಲು ಅವಳ್ಕನು. ನಾನು ಅಂದ್ಕೊಂಡಿದ್ದೆ ಯಾವಾಗಲೂ ಬರಬೇಕು ಅಂತ, ಬಟ್ ಟೈಮ್ ನೋಡಿ ಇವಾಗ ಆಯಿತು, ಬಂದೆ. ತುಂಬಾ ಖುಷಿ ಆಯಿತು. ಸ್ವಲ್ಪ ಟಯರ್ಡ್ ಅನಿಸ್ತು, ಯಾಕೆಂದ್ರೆ ಸುಮಾರು ದಿವಸದಿಂದ ಮಾಡಿರಲಿಲ್ಲ. ಓಡಾಡ್ತೇನಲ್ಲ, ಸ್ವಲ್ಪ ಟಯರ್ಡ್ ಅನಿಸ್ತು. ಮತ್ತು ನನಗೆ ತುಂಬ ಸ್ಯಾಡ್ನೆಸ್ ಆಗಿದೆ ಯಾವೇನು ಅಂದರೆ, ನಾನು ಸ್ಲಿಪ್ಪರೇ ಕಟ್ಟಾಗೋಯ್ತು ಫ್ರೆಂಡ್ಸ್. ಅಲ್ಲಿ ಝೂ ಸ್ಟಾರ್ಟಿಂಗ್ ಒಳಗಡೆ ಹೋದ ತಕ್ಷಣ ಫುಲ್ ಝೂ ನಾನು ಬರೀ ಕಾಲು ಸ್ಲಿಪ್ಪರ್ ಸಿಗುತ್ತೆ ಅಂತ ಅಂದ್ಕೊಂಡು ಅದೇ ಶಾಪ್ ಇರುತ್ತಲ್ಲ 1-2. ಸೊ ಅಲ್ಲಿ ತೊಗೊಳ್ಳೋಣ ಅಂದ್ಕೊಂಡು ಅಲ್ಲಿ ಹೋದ್ರೂ ಸಿಗಲಿಲ್ಲ ಈ ಸಲ. ಸೊ ಫುಲ್ಲಿ ಕಾಲಲ್ಲಿ ಓಡಾಡಿದ್ದೀನಿ ಝೂ. ಬಟ್ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್. ಯಾವತ್ತೂ ಸ್ಲಿಪ್ಪರ್ ಇಲ್ಲದೆ ಓಡಾಡಿಲ್ಲ. ಒಂಥರ ಚೆನ್ನಾಗಿತ್ತು. ಫುಲ್ ಝೂ ಎಲ್ಲ ಸುತ್ತಾಡ್ಕೊಂಡು ಪ್ರಾಣಿಗಳು ನೋಡಿಕೊಂಡು ಸುಮಾರು ದಿವಸ ಆಗಿತ್ತು. ಆಚೆ ಬಂದು ಎಲ್ಲ ಅಲ್ಲೇ ನೋಡ್ಕೊಂಡು ನಮ್ಮ ಮಗಳಂತೂ ತುಂಬಾ ಎಂಜಾಯ್ ಮಾಡಿದ್ಲು. ಹಾಗೆ ಜಿಂಕೆಗಳು, ಹುಲಿಗಳು ಅದು ಇದು ಅಂತ ತೋರಿಸ್ಕೊಂಡು ನನಗೇನೆ ಅವಳು ತುಂಬಾ ಎಂಜಾಯ್ ಮಾಡಿದ್ಲು. ನಂಗೆ ಖುಷಿ ಆಯ್ತು. ಲೈಟಾಗಿ ಕರ್ಕೊಂಬಂದಿದ್ದಕ್ಕೂ ನನಗೆ ಸೊ ಸ್ಯಾಟಿಸ್ಫೈಡ್ ಆಗದೆ ಅನ್ನೋ ಥರ ಅನಿಸ್ತು ನನಗೆ ಅವಳು ಆಡಿದ್ದು ನೋಡಿ. ದಾರಿ ಉದ್ದಕ್ಕೂ ನನಗೆ ಚಾಕ್ಲೇಟ್ ಕೊಟ್ಟು ಅದೊಂದು ಮಾತು ಕೇಳ್ಕೊಂಡು ಕೂತಿದ್ಲು ನನ್ನ. ಸೊ ನಾನು ಆ ಪ್ರಾಣಿ ಈ ಪ್ರಾಣಿ ಅಂದರೆ ಇದು ಮಾಡ್ತಿದ್ದೆ. ಆನೆ ಅಂದರೆ ಭಾರಿ ಇಷ್ಟ ಅವಳಿಗೆ. ಕರೆಕ್ಟಾಗಿ ಬಂದ್ವಿ ಆನೆ ಹತ್ರ. ನಿಂತ್ಕೊಂಡಮ್ಮ ಅಲ್ಲಿ ನೋಡು ಆನೆ ಮೂವ್ ಆಗ್ತಿದೆ, ಅಮ್ಮ ಇಲ್ಲಿ ನೋಡು ಏನೋ ತಿಂತಿದೆ ಕುಡಿತಿದೆ ಅಂದ್ಕೊಂಡು ಹೇಳಿದ್ದೆ ಅವಳು ನನಗೆ. ನನಗಂತೂ ಅವಳ ರಿಯಾಕ್ಷನ್ ನೋಡಿ ತುಂಬಾ ಖುಷಿ ಆಯಿತು. ಇನ್ನೂ ಒಂದ್ಸಲ ಹೋಗೋಣ ಅನ್ನೋಷ್ಟು ಖುಷಿ ಆಗೋಯ್ತು ನನಗೆ. ನೋಡೋಣ ನೆಕ್ಸ್ಟ್ ಪುನೀತ್ ಅವ್ರು ಬಂದಾಗ ಅವರು ನವೆಂಬರ್ಗೆ ಬರ್ಬೋದು ಅಂತ ಹೇಳ್ತಿದ್ದಾರೆ. ನವೆಂಬರಿಗೆ ಬಂದರೆ ನಾನು ಹೋಗ್ತೀವಿ ಎಕ್ಸಿಬಿಷನ್ ಮತ್ತು ಝೂಗೆ. ಮತ್ತು ಎಕ್ಸಿಬಿಷನ್ ಜಾಸ್ತಿ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಆನೆ ಎಷ್ಟು ಚೆನ್ನಾಗಿ ಸ್ನಾನ ಮಾಡ್ತಿತ್ತು ಅಂದರೆ ಭಾರಿ ಇಷ್ಟ ಆಯಿತು. ಕ್ಯೂಟಾಗಿ ನೀರನ್ನೆಲ್ಲ ಸುತ್ತಮುತ್ತ ಎಲ್ಲ ಹಾಕೋತಿದ್ದು, ಬಿಸಿಲಿಗೆ ತಣ್ಣ ಆಗ್ತಾ ಇತ್ತು ಅದಕ್ಕೆ ಅನಿಸುತ್ತೆ. ಸೊ ಆಯಿತು. ನನ್ನ ಮಗಳನ್ನ ತುಂಬ ಖುಷಿ ಪಟ್ಲು ಅವೆಲ್ಲ ನೋಡಿ. ಸೊ ಹೋಗೋಣ ಅಂದ್ಕೊಂಡಿದ್ವಿ. ಅವ್ರು ಬಂದರೆ ಎಕ್ಸಿಬಿಷನ್ಗೆ ಝೂಗೆ ಮತ್ತೆ ನೋಡಬೇಕು. ಯಾಕೆಂದರೆ ಎಕ್ಸಿಬಿಷನ್ ನಾವು ಜಾಸ್ತಿ ಕ್ಲಿಪ್ ತೊಗೊಳಕ್ಕಾಗಲಿಲ್ಲ, ತುಂಬ ಟಯರ್ಡ್ ಆಗಿಬಿಟ್ಟಿದೆ. ಮತ್ತು ನನಗೆ ಈ ಚಿಕ್ಕ ಪಾಪುದು ಸ್ವಲ್ಪ ಏನು ಇತ್ತು ಅನ್ನೋದಿತ್ತು. ಮನೆಗೆ ಹೋಗಿ ಬಂದ್ವಿ ವಾಪಸ್ಸು. ಬಟ್ ಆದರೂ ಲೇಟ್ ಆಗ್ಬಿಟ್ಟಿದ್ದು. ನಾವು ಎಕ್ಸಿಬಿಷನ್ ಒಳಗಡೆ ಹೋದಾಗಲೇ ನಾವು 9:30 ಆಗ್ಬಿಟ್ಟಿದ್ದು. 9:30 10 ಗಂಟೆ ಆಗಿತ್ತು. ನಾನು ಆ ಕಡೆ ಬಂದಿದ್ದು ನಾವು ಮಧ್ಯರಾತ್ರಿ 12 ಗಂಟೆಯಲ್ಲಿ. ಸೊ ಅದಕ್ಕೋಸ್ಕರ ನಾನು ಜಾಸ್ತಿ ಕ್ಲಿಪ್ ತೊಗೊಂಡಿಲ್ಲ. ಸ್ಟಾರ್ಟಿಂಗ್ ಅಷ್ಟೇ ಕ್ಲಿಪ್ ತೊಗೊಂಡಿದ್ದು, ಜಾಸ್ತಿ ಕ್ಲಿಪ್ ತೊಗೊಂಡಿಲ್ಲ. ಜಾಸ್ತಿ ಝೂದೇ ಇರೋದಿಲ್ಲಿ. ನನ್ನ ಮಗಳು ತುಂಬ ಎಂಜಾಯ್ ಮಾಡಲು ಝೂವಲ್ಲಿ. ಎಕ್ಸಿಬಿಷನಲ್ಲಿ ಅಷ್ಟು ಇದು ಮಾಡೋಕ್ಕಾಗಲಿಲ್ಲ ನಮ್ಮ ಕೇಳಿ. ಫುಲ್ ನೈಟ್ ಆಗಿತ್ತು, ಟಯರ್ಡ್ ಆಗಿತ್ತು, ಹೊಟ್ಟೆಲಿ ಹಸ್ತಿತ್ತು. ಸೊ ಅಲ್ಲೇ ಏನೋ ತಿನ್ಕೊಂಡು ಬಂದಿದ್ದು. ಫುಲ್ ಎಂಜಾಯ್ ಮಾಡಿಕೊಂಡ್ಳು ಅಲ್ಲಿ.
ಝೂವಲ್ಲಿ ಮಾತ್ರ ಎಲ್ಲ ಓಡಿಕೊಂಡು ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡೋದು, ಅದಂತೂ ಮಾತ್ರ ಮನಸ್ಸು ಫುಲ್ ಖುಷಿ ಆಯ್ತು ನನಗೆ. ಅವಳದೇ ಆಟ ನೋಡೋಕ್ಕೆ ಖುಷಿ ಆಯ್ತು ನನಗೆ. ಫುಲ್ ಎಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ, ಇಲ್ಲ ತುಂಬ ಲೆಂತಿ ವಿಡಿಯೋ ಆಗುತ್ತೆ ಅಂದ್ಬಿಟ್ಟು. ಎಕ್ಸಿಬಿಷನ್ದು ತುಂಬ ಕ್ಲಿಪ್ ಗ್ರ್ಯಾಬ್ ಮಾಡಿದರೆ ಪಾರ್ಟ್ 2 ಮಾಡ್ತಿದ್ದೆ, ಬಟ್ ಜಾಸ್ತಿ ಏನು ಮಾಡಿವಲ್ಲ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ನಾನು ಎಷ್ಟಾಗುತ್ತೆ ಅಷ್ಟು ಒಂದು ಪಾರ್ಟಲ್ಲೇ ಮಾಡೋಕ್ಕಾಗಿ ಸ್ವಲ್ಪ ಎಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟೆ. ಬಟ್ ಚೆನ್ನಾಗಿ ಆಟ ಆಡಿದ್ಲು, ಅದನ್ನು ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ನೋಡಿ, ನಾನು ಎಕ್ಸಿಬಿಷನ್ ಆದಷ್ಟು ಪ್ರಯತ್ನ ಪಡ್ತೀನಿ ನಾನು ಮತ್ತೆ ಹೋಗೋಕ್ಕೆ, ಕ್ಲಿಪ್ಗಳು ತೊಗೊಂಡು ಬರೋಣ ಅಂದ್ಕೊಂಡಿದ್ದೀನಿ. ಆದರೆ ಅಂತೂ ಪಕ್ಕ ಎಕ್ಸಿಬಿಷನ್ ಬ್ಲಾಗ್ ಮಾಡ್ತೀನಿ, ಅಲ್ಲಿ ಇರೋ ಊಟ ತಿಂಡಿಗಳೆಲ್ಲ ಬ್ಲಾಗ್ ಮಾಡ್ತೀನಿ. ಆದರೆ ಅದಂತೂ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಇನ್ನು ನನ್ನ ಮಗಳನ್ನ ಫೇಸ್ ರಿವೀಲ್, ನೇಮ್ ರಿವೀಲ್ ಎಲ್ಲ ಮಾಡೋದು ಅವ್ರು ಬಂದ ಮೇಲೆ ನೋಡ್ತೀನಿ. ಅವ್ರು ಈಗ ಬರ್ತಾರಾ ಅಥವಾ ನಾವೇ ಹೋಗ್ಬೇಕಾ ಏನಂತ ಕ್ಲಿಯರಾಗಿ ಗೊತ್ತಿಲ್ಲ, ಹೇಳಿಲ್ಲ ಅವ್ರನ್ನ ನನಗೆ. ಸೊ ನೋಡೋಣ, ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀನಿ. ಸೊ ಅಷ್ಟು ಸುಸ್ತಾಗ್ಬಿಟ್ಟಿದ್ವಿ ಎಕ್ಸಿಬಿಷನಲ್ಲಿ. ಕೊನೆ ಅಮ್ಮ ಪಾಪನ ಎತ್ಕೊಂಡೇ ಬಿಟ್ಟರು ನೋಡು ಅಂತ. ಕೋತಿ ಫುಲ್ ರಶ್ ಇತ್ತು ಫ್ರೆಂಡ್ಸ್, ತುಂಬಾ ಜನ ಇರೋದು. ನಾನು ನಿಜ ಝೂಗೆ ಅಷ್ಟೊಂದು ಜನ, ನಾವೆಲ್ಲ ದಸರಾ ಎಲ್ಲ ಮುಗಿದ್ಮೇಲೆ ಮೈಸೂರು ಬಿಟ್ಕೊಂಡು ಹೋಗ್ತಾ ಇದ್ದು, ಝೂವಲ್ಲಿ ಅಷ್ಟೊಂದು ಜನ ಇರ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ತುಂಬಾ ಜನ ಇದ್ದರು, ಒಂದು ರೀತಿ ಅಪ್ಪ ಅನ್ನಿಸ್ತು ನನಗೆ, ಅಷ್ಟು ಜನ ಇದ್ದರು. ಎಕ್ಸಿಬಿಷನ್ ಅಂತೂ ಕೇಳಂಗೆ ಇಲ್ಲ ಅಂದ್ಕೊಳ್ಳಿ. ನಾನು ಎಂಟ್ರಿನೇ ಕೊಟ್ಟು ಗೇಟಿಂದ ಮುಂದಕ್ಕೆ ಬಂದೆ ಅಷ್ಟೇ, ನೋಡ್ಬಿಟ್ಟು ಇಷ್ಟು ಜನನಾ ಅಂತ ಅಂದ್ಕೊಂಡೆ, ಅಷ್ಟು ಜನ ಇದ್ದರು. ಸ್ವಲ್ಪ ಶಾಕು ಆಯಿತು, ಇಷ್ಟು ಜನ ಈ ಸಲ ಎಷ್ಟು ಜನ ಇದ್ದಾರೆ ಅನ್ನೋ ಭಯನೂ ಇತ್ತು. ನೈಟ್ ಟೈಮು ನಾವು 3 ಜನ ಬಂದಿದ್ವಿ, ಪಾಪಂಗೆ ಕರ್ಕೊಂಬಂದಿದ್ದೀವಿ ಅನ್ನೋ ಭಯನೂ ಇತ್ತು ನನಗೆ ಎಕ್ಸಿಬಿಷನ್ಗೆ ಹೋದಾಗ. ಅದಕ್ಕೋಸ್ಕರ ಏನೂ ವೀಡಿಯೋ ಮಾಡೋಂಗೆಲ್ಲ ಪೂರ್ತಿ ಕಣ್ಣು ಮೇಲೆ ಜ್ಞಾನ ಇದ್ದಿದ್ದು, ಹೇಗೆ ತಪ್ಪಿಸ್ಕೊಂಡ್ಬಿಟ್ರೆ ಇಲ್ಲ ಹೋದರೆ ಮಾಡ್ರಿ ಅಂತ. ಝೂವಲ್ಲಿ ಒಂದು ಪ್ಲೇಟ್ ತೊಗೊಂಡ್ವಿ, ಊಟ ತೊಗೊಂಡು ಊಟ ಮಾಡಿದ್ವಿ. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ರು ಎಲ್ಲ. ಊಟ ಮಾಡಿ ಆಮೇಲಿಂದ ಹೊರಟ್ವಿ, ಸ್ನೇಕ್ಸ್ ಇರೋ ಜಾಗಕ್ಕೆಲ್ಲ ಹೋದ್ವಿ. ನನಗಂತೂ ಸ್ನೇಕ್ಸ್ ಅಂದರೆ ಭಾರಿ ಇಷ್ಟ, ತುಂಬಾ ಇಷ್ಟ. ಹಾಗೆ ತುಂಬ ಕ್ಲಿಯರಾಗಿ ನೋಡ್ಕೊಂಬಂದೆ ಅವುಗಳನ್ನ. ತುಂಬಾ ಒಂದು ಖುಷಿ ಆಯಿತು. ಅದು ಮೂಮೆಂಟ್ಸ್ ಆಗಲಿ, ಅದು ಸ್ಕಿನ್ ಆಗಲಿ, ಮೈ ಗಾಡ್ ನಂಗೆ ತುಂಬಾ ಇಷ್ಟ. ಸ್ನೇಕ್ ಬಗ್ಗೆ ಬೇಕಾದ್ರೆ ತುಂಬಾ ಹೇಳ್ತೀನಿ, ಅಷ್ಟಿಷ್ಟ ನನಗೆ. ನೋಡ್ತಾನೆ ಇದ್ಬಿಡ್ತೀನಿ ಬೇಕಾದರೆ, ಅಷ್ಟಿಷ್ಟ ನಂಗೆ ಸ್ನೇಕ್ಸ್ ಅಂದರೆ. ಅದನ್ನ ನೋಡಿಕೊಂಡು ಸ್ನೇಕ್ಸ್ ನೋಡ್ಕೊಂಡು ಬಂದು ಹತ್ರ ಹಂಗೆ. ನನ್ನ ಮಗಳು ತುಂಬಾ ಇಷ್ಟಪಟ್ಲು, ನೋಡಿದ್ಲು ಸ್ನೇಕ್ಸ್ ಅದು ಇದೆಲ್ಲ, ಅಮ್ಮ ಅಲ್ಲಿ ಅಂತಿದ್ದು ಅಂತ ಅಂದ್ಕೊಂಡು. ಅವಳನ್ನ ಈ ಪಾರ್ಟಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದ್ರೆ ತುಂಬಾ ರಶ್ ಇತ್ತು. ಎಲ್ಲ ತಳ್ತಾನೆ ಇದ್ರು, ನಾವು ಮೂವ ಹಾಗೆ ಇರಲಿಲ್ಲ, ಅಷ್ಟು ಮಟ್ಟಿಗೆ ತಳ್ತಾಯಿದ್ರು.
ಅಷ್ಟು ಮಟ್ಟಿಗೆ ತಳ್ತಾಯಿದ್ರು ಸ್ನೇಕ್ಸ್ ಇದರಲ್ಲಿ. ಅದಾದಮೇಲೆ ನೆಕ್ಸ್ಟು ಕ್ರೊಕೊಡೈಲ್ ಅಂದರೆ ಮೊಸಳೆಗೆ ಬಂದ್ವಿ. ನನ್ನ ಮಗಳು ತುಂಬ ಇದ್ರು, ಒಂದು ಸ್ವಲ್ಪ ಹೆದ್ರುಕೊಂಡ್ಳು, ಅಮ್ಮ ಹಂಗಿದೆ ಅಮ್ಮ ಹಿಂಗಿದೆ ಅಂದ್ಕೊಂಡು. ಆಮೇಲೆ ನೋಡ್ತಾ ನೋಡ್ತಾ ಅವಳೇ ಓಕೆ ಅನ್ನಂತ ಇದಾದ್ಲು. ಅವಳಿಗೆ ನಮಗೆ ಭಯ ಆಯಿತು. ಒಂಥರ ಅನಿಸ್ತು ನನಗೆ ಮೊಸಳೆ ಅಷ್ಟು ಇಷ್ಟಪ್ಪ ನೋಡಿ. ಅದು ಸ್ಟ್ರಕ್ಚರ್ ಆಗಲಿ, ಅದು ಅಳುಗಳಾಗಲಿ, ಮೈ ಅಮ್ಮ ನನಗೆ ಒಂಥರ ಅನ್ನಿಸ್ತು. ಒಂಥರ ಮೈ ಜುಮ್ಮು ಅನ್ನಿಸ್ತು ಮಾತ್ರ ಮೊಸಳೆಗಳ ನೋಡಿ. ನನಗೆ ಝೂ ಅಲ್ಲಿ ತುಂಬ ಇಷ್ಟ ಆಗಿದ್ದು ಪಾರ್ಟ್ ಅಂದರೆ ಸ್ನೇಕು ಮತ್ತು ಆನೆ ಸ್ವಲ್ಪ ನೀರು ಹಾಕೋತಾ ಇದ್ದಲ್ಲ, ಆ ಪಾರ್ಟ್ ಇಷ್ಟ ಆಯಿತು ಈ ಸಲ ಹೋದಾಗ. ಭಯ ಆಗಿದ್ದು ಅಂದರೆ ನನಗೆ ಮೊಸಳೆ ಇದೆ ಏನಷ್ಟು ಒಂಥರ ಭಯ ಅನ್ನೋದಕ್ಕಿಂತ ಒಂಥರ ಕ್ಯೂರಿಯಾಸಿಟಿ, ಹೆಂಗಿದೆ ಅದು ಅನ್ನೋ ರೀತಿ ನಾನು ನೋಡ್ತಾ ಇದ್ದೆ. ಫುಲ್ ಒಂಥರ ಹೇಳೋಕ್ಕಾಗಲ್ಲ. ನೋಡಿದ್ದೀರ ನೀವೆಲ್ಲ, ನಿಮಗೆಲ್ಲ ಗೊತ್ತಿರೋದೆ, ನಾನು ಹೊಸ್ದಾಗಿ ಹೇಳ್ಬೇಕು ಅನ್ನೋದೇನಿಲ್ಲ. ಒಂದು ರೀತಿ ಚೆನ್ನಾಗಿತ್ತು, ಒಂಥರ ಖುಷಿ ಆಯಿತು. ಅದೊಂದು ಮೊಸಳೆಗೆ ಒಂದು ಸ್ವಲ್ಪ ನಂಗೆ ಕ್ಯೂರಿಯಾಸಿಟಿ ಟೈಪ್ ಭಯನೂ ಆಯಿತು ಮಿಕ್ಸ್ ಎಲ್ಲ. ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಬರ್ಡ್ ಇತ್ತು. ಅದಾದಮೇಲೆ ನೆಕ್ಸ್ಟ್ ಆಮೆಗೆ ಬಂದ್ವಿ. ಆಮೆಗಳನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಜಿರಾಫೆ, ಸೊ ಎಲ್ಲ ಇತ್ತು ಲಾಸ್ಟಲ್ಲಿ. ಆಸ್ಟ್ರಿಚ್ ಎಲ್ಲ ಇತ್ತು. ಆಸ್ಟ್ರಿಚ್ ಎಲ್ಲ ಆದಮೇಲೆ ಜಿರಾಫೆ ನೋಡ್ಕೊಂಡು ನಾವು ನೆಕ್ಸ್ಟು ಇದಕ್ಕೆ ಹೊರಟ್ವಿ, ಎಕ್ಸಿಬಿಷನ್ಗೆ. ಮನೆಗೆ ಬಂದು ಹೋಗಿದ್ದು ನಾವು, ಯಾಕೆ ಫುಲ್ ಟಯರ್ಡ್ ಆಗಿದ್ದು. ಫೋನಲ್ಲಿ ಮೇನಾಗಿ ಚಾರ್ಜ್ ಇರಲಿಲ್ಲ, ಫೋನಲ್ಲಿ 1% ಚಾರ್ಜ್ ಇರಲಿಲ್ಲ. ಸೊ ಚಾರ್ಜ್ ಮಾಡಿಕೊಂಡು ಪವರ್ ಬ್ಯಾಂಕು ಏನು ತೊಗೊಂಡು ಹೋಗಿರಲಿಲ್ಲ ನಾನು. ಸೊ ಚಾರ್ಜ್ ಎಲ್ಲ ಹಾಕ್ಕೊಂಡು ನಾವೆಲ್ಲ ಸ್ವಲ್ಪ ಫ್ರೆಶ್ ಆಗಿ ಆಮೇಲೆ ಹೊರಟಿದ್ದು ಎಕ್ಸಿಬಿಷನ್ಗೆ. ಎಕ್ಸಿಬಿಷನ್ಗೆ ಹೋದ್ವಿ. ಅದೇ ಅಲ್ಲಿ ಜಾಸ್ತಿ ಕ್ಲಿಪ್ ಮಾಡೋಕ್ಕಾಗಲಿಲ್ಲ, ಅದೊಂದು ಬೇಜಾರಾಯಿತು. ಯಾಕೆಂದ್ರೆ ತುಂಬ ಟೈಮ್ ಆಗ್ಬಿಟ್ಟಿತ್ತು, ಕತ್ಲೆ ಅನ್ನೋದು ಮನಸ್ಸಲ್ಲಿ ತುಂಬ ಇತ್ತು. ಮತ್ತು ನನಗೆ ಭಯ ಆಗಿತ್ತು, ನೈಟು ಕರ್ಕೊಂಡು ಹೆಂಗಪ್ಪ ಅನ್ನೋದು ನನಗೆ ಸ್ವಲ್ಪ ತುಂಬಾ ಭಯ ಆಯಿತು. ಅಲ್ಲಿ ಮುಗಿದ್ಮೇಲೆ ನಾನು ಅಷ್ಟೇ ಹೆದರ್ಕೊಂಡೆ. ಆಟೋಗಳು ಸಿಕ್ಕರೆ ಸಾಕು, ಯಾಕೆ ನಾವು ಹೋಗಿದ್ದು ಆಟೋದಲ್ಲಿ. 12 ಗಂಟೆ ಆಗ್ಬಿಟ್ಟಿದೆ. ಆಟೋ ಸಿಕ್ಕರೆ ಸಾಕು, ಮನೆಗೆ ಹೋದರೆ ಸಾಕು ಅನ್ನಂಗೆ ಆಗ್ಬಿಟ್ಟಿತ್ತು ನನಗೆ. ಇಷ್ಟೇ ಇವತ್ತಿನ ಬ್ಲಾಗ್. ಆದರೆ ನೆಕ್ಸ್ಟ್ ಮತ್ತೆ ಎಕ್ಸಿಬಿಷನ್ಗೆ ಹೋದರೆ ಪಕ್ಕ ನಾನು ಮಾಡ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾರು ತಪ್ಪಿದರೆ ಕಮೆಂಟ್ ಮಾಡಿ ತಿದ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.